ಹಾಗೆ ನಮ್ಮ ಕುಮಾರ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು ಪ್ಲೀಸ್. ಚಾಕ್ನಾ ಸಿನಿಮಾದ ಪೋಸ್ಟರ್ ಅನಾವರಣಗೊಂಡಿದೆ. ಮೇಲ್ನೋಟಕ್ಕೆ ಇದು ಯಮಧರ್ಮ ರಾಯ ಜೊತೆಗೆ ಚಾಕ್ನಾ ಅಂದ್ರೆ ಸುಟ್ಟಿದ ಮಾಂಸ ಅದರ ಕಾಣಿಸ್ತದೆ. ಚಾಕ್ನಾ ಅಂದ್ರೆ ನಿಮ್ಗೆಲ್ಲರೂ ತುಂಬಾ ಫ್ಯಾಮಿಲಿಯರ್ ಇರುತ್ತೆ. ಕಲಾಸಿಪಾಳ್ಯದ ಸಾಲು ಸಾಲು ಚಾಕ್ನಾ ಅಂಗಡಿಗಳು. ಸೊ ಬದಲಾದ ಕಾಲಕ್ಕೆ ಈಗ ಬಾರ್ಬಿಕ್ಯೂ ಅಂತ ಮಾಡಿಫಿಕೇಶನ್ ಆಗಿದೆ. ಆದ್ರೆ ಈ ಚಾಕ್ನಾ ಏನ್ ಹೇಳೋದಕ್ಕೆ ಹೊರಟಿದೆ ಅಂತ ನಮ್ಮ ಚಿತ್ರತಂಡನೇ ನಿಮ್ಮೊಂದಿಗೆ ಹಂಚಿಕೊಳ್ತಾರೆ. ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ನ ನಮ್ಮ ಪ್ರೀತಿಯ ಅತಿಥಿಗಳು ಲಾಂಚ್ ಮಾಡಿ ಕೊಟ್ಟಿದ್ದಾರೆ. ಸೊ ಎಲ್ರಿಗೂ ಓಕೆನಾ ಸರ್? RR ಕಂಬೈನ್ಸ್ ಚಾಕ್ನಾ ಈ ಒಂದು ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಮತ್ತು ಮೋಷನ್ ಪೋಸ್ಟರ್ ಬಿಡುಗಡೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಗಣ್ಯರಿಗೂ, ಎಲ್ಲ ಕಲಾವಿದರಿಗೂ, ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಮೊದಲನೇ ನನ್ನ ವಂದನೆಗಳನ್ನು ಹೇಳುತ್ತಾ, ಚಾಕ್ನಾ ಅಂದರೆ ಕಲಾಸಿಪಾಳ್ಯ ಎಲ್ರಿಗೂ ನೆನಪು ಬರುತ್ತೆ. ಅದು ಒಂದು ಹಳೆ ಹಿಸ್ಟ್ರಿ ಇದೆ. ಸಾರಾಯಿ ಅಂಗಡಿ ಇದ್ದಾಗಿಂದ ಕಲಾಸಿಪಾಳ್ಯದಲ್ಲಿ ಚಾಕ್ನಾ. ಈಗ ಸಾರಾಯಿ ಅಂಗಡಿ ಹೋಗಿ ಬ್ರಾಂದಿ ಆ ಥರ ಬಂದಿದೆ. ಆದರೂ ಚಾಕ್ನಾ ಅಂಗಡಿ ಇನ್ನೂ ಅಲ್ಲಿ ಫೇಮಸ್ ಆಗಿ ನಡೀತಾ ಇದೆ. ಒಂದು ಕುರಿ ಒಳಗೆ ಇರುವ ಮೂಳೆಯಿಂದ ಹಿಡಿದು ಲಿವರ್, ಬೋಟಿ, ಕಿಡ್ನಿ ಈ ಥರ ಪ್ರತಿಯೊಂದು ಅಲ್ಲಿ ಚಾಕ್ನಾ ಮಾಡಿ ಅದು ಒಂದು ವ್ಯಾಪಾರವಾಗಿ ನಡೀತಿದೆ. ಈ ಒಂದು ಕಾನ್ಸೆಪ್ಟಲ್ಲಿ ಚಾಕ್ನಾ ಅಂದರೆ ಮನುಷ್ಯ, ನಾವು ಕುರಿನ ಹೇಳೋದಕ್ಕೆ ಮುಂಚೆ ಮನುಷ್ಯನ ಹೊಟ್ಟೆ ಒಳಗೇನೂ ಅದೇ ಸೇಮ್ ಇರುತ್ತೆ. ಸೊ ತಪ್ಪು ಮಾಡಿದ್ರೆ ಶಿಕ್ಷೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಒಳ್ಳೇದು ಮಾಡಿದ್ರೆ ದೇವರು ಬರ್ತಾನೆ ಅಂತಾರೆ, ಕೆಟ್ಟದ್ದು ಮಾಡಿದ್ರೆ ಯಮನೆ ಬಂದು ಮುಂದೆ ನಿಂತ್ಕೊಳ್ತಾನೆ ಸೊ ಪನಿಷ್ಮೆಂಟ್ ಕೊಡೋಕ್ಕೆ. ನಮ್ಮ ಸಮಾಜದಲ್ಲಿ ನಾನು ನನ್ನ ಕಣ್ಣಿಂದ ನೋಡಿರುವ ವಿಷಯಗಳನ್ನು, ಅದು ನಿಜವಾಗಿ ನಡೆದಿರೋ ಕೆಲವೊಂದು ಘಟನೆಗಳನ್ನು ಈ ಕಥೆಯಲ್ಲಿ ಸೇರಿಸಿದ್ದೀನಿ. ಸುಮಾರು 33 ವರ್ಷದಿಂದ ನಾನು ಸಮಾಜ ಸೇವೆ ಮಾಡ್ತಿದ್ದೀನಿ. ನಂದು ಒಂದು ಟ್ರಸ್ಟ್ ಕೂಡ ಇದೆ. ನನ್ನ ಟ್ರಸ್ಟಲ್ಲಿ ಒಂದು 23 ಜನನೂ ಇದ್ದಾರೆ. ಸೊ ವರ್ಷಕ್ಕೊಂದ್ಸರಿ ನಾವು ನಮ್ಮ ಟ್ರಸ್ಟ್ ಪರವಾಗಿ ಕಾರ್ಯಕ್ರಮಗಳು ನಡೆಸಿ ನಾವು ಸಮಾಜ ಸೇವೆ ಮಾಡ್ತಿದ್ದೀವಿ. ಆ ಒಂದು ರನ್ನಿಂಗ್ನಲ್ಲಿ ಈ ಒಂದು ಸಿನಿಮಾ ಮಾಡಲೇಬೇಕು ಅಂತ ಒಂದು ಕಥೆನ ನಾನು ಚೂಸ್ ಮಾಡಿದೆ. ಇದು ರಿಯಲ್ ತಮಿಳ್ನಾಡಲ್ಲಿ ನಡೆದಿರೋ ಒಂದು, ಪಾಂಡಿಚೇರಿನಲ್ಲಿ ನಡೆದಿರೋ ಒಂದು ವಿಷಯ. ಸೊ ಅದನ್ನು ನಮ್ಮ ಬ್ಯಾಂಗ್ಳೂರಿನಲ್ಲಿ ಕಣ್ಣಿಂದ ನೋಡಿರೋ ಕೆಲವೊಂದು ವಿಷಯಗಳನ್ನು ಮಿಕ್ಸ್ ಮಾಡಿ ಈ ಚಾಕ್ನಾ ಅಂತ ಟೈಟಲ್ ಕ್ರಿಯೇಟ್ ಮಾಡಿ ಅದಕ್ಕೆ ಸ್ಕ್ರೀನ್ ಪ್ಲೇ ಮಾಡಿದ್ದೀವಿ. ಇದರಲ್ಲಿ 4 ಕ್ಯಾರೆಕ್ಟರ್ಗಳು ನೆಗೆಟಿವ್ ಕ್ಯಾರೆಕ್ಟರ್ಗಳಾಗಿ ಇರುತ್ತೆ. ಒಂದು ಎಕ್ಸಾಂಪಲ್, ಗಾಂಜಾ ಹೊಡೆಯೋರು. ಈಗೆಲ್ಲ ಯಾಕೆ ಥರ ಗಲ್ಲಿಗೆ ಗಾಂಜಾದು ಫಾರ್ವರ್ಡ್ ಆಗಿ ಹೋಗ್ತಿದೆ ಅನ್ನೋದು ಗೊತ್ತಿರುತ್ತೆ. ಎರಡನೇದು ರಾಬ್ರಿ. ನಮ್ಮ ಬ್ಯಾಂಗ್ಳೂರು ಅಂತ ನಾವು ಹೇಳೋದಕ್ಕಿಂತ ನಾರ್ತ್ ಇಂಡಿಯನ್ಸ್ ಕಡೆಯಿಂದನೂ ಈ ರಾಬ್ರಿದು ಎಫೆಕ್ಟ್ಗಳು ಯಾವ ಥರ ಇದೆ ಅನ್ನೋದು ನಾವು ದಿನ ಪೇಪರಲ್ಲಿ ನೋಡಿರ್ತೀವಿ. ಇದರಲ್ಲಿ ರೇಪಿಸ್ಟ್ಗಳು ಸಂಜೆ ಮೇಲೆ ಹೆಣ್ಮಕ್ಳಿಗೆ ಆಗೋ ಒಂದು ಇನ್ಸಿಡೆಂಟ್ಗಳು ಯಾವ ಥರ ಇದೆ, ಇಂಥ ಒಂದು ಮೆಸೇಜ್ನ ಇವರು ಎಲ್ಲ ಒಂದು ಕಡೆ ಸೇರಿದ್ರೆ, ಇಂಥ 4 ನೆಗೆಟಿವ್ ಕ್ಯಾರೆಕ್ಟರ್ಗಳು ಒಂದು ಕಡೆ ಸೇರಿದರೆ ಅವ್ರದ್ದು ಪ್ಲ್ಯಾನಿಂಗ್ ಯಾವ ಥರ ಇರುತ್ತೆ, ಅದನ್ನ ಯಾವ ಥರ ಅವರು ಮೂಮೆಂಟ್ಸ್ ತಗೊಳ್ತಾರೆ. ಸೊ ದುಡ್ಡುಗೋಸ್ಕರ, ಎಣ್ಣೆಗೋಸ್ಕರ, ಗಾಂಜಾಗೋಸ್ಕರ, ಹೆಣ್ಮಕ್ಳಿಗೋಸ್ಕರ ಇವರು ಆ ನಿಶಾದಲ್ಲಿ ಮಾಡೋದು ಪ್ರತಿಯೊಂದು ಒಂದರಿಂದ ಒಂದು ತಪ್ಪು. ಸಣ್ಣದಿಂದ ದೊಡ್ಡ ಮಟ್ಟಕ್ಕೆ ಹೋದರೆ ಅದಕ್ಕೆ ಶಿಕ್ಷೆ, ಕಾನೂನು ಏನೇ ಇದ್ರೂ ಕೂಡ ಏನು ಬರುತ್ತೆ, ಏನಾಗುತ್ತೆ. ಸೊ ಇಂಡಿಯಾದಲ್ಲಿ ಇಂಥ ಒಂದು ಘಟನೆಗಳು ನಡೆಯುವಾಗ ಅದಕ್ಕೆ ಶಿಕ್ಷೆಗಳು ಅನ್ನೋದು 3 ತಿಂಗಳು, 6 ತಿಂಗಳು, 1 ವರ್ಷ, 2 ವರ್ಷ, 14 ವರ್ಷ ಅಂತ ಇದ್ರೂ ಕೂಡ
ನಮ್ಮ ಅರಬ್ ಕಂಟ್ರಿನಲ್ಲಿ ಯಾವ ಥರ ಶಿಕ್ಷೆಗಳು ಇರುತ್ತೋ ಅಂಥ ಒಂದು ಶಿಕ್ಷೆಗಳು ಇದ್ದರೆ ಮಾತ್ರ ಇದನ್ನ ಆದಷ್ಟು ಕಡಿಮೆ ಮಾಡೋಕ್ಕಾಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟು. ಇದರಲ್ಲಿ ಚಾಕ್ನ ಅಂಗಡಿ ಓನರ್ ಆಗಿ ಒಂದು ಲೀಡ್ ಕ್ಯಾರೆಕ್ಟರ್ ಇದೆ. ಸೊ ಅವ್ರ ಫ್ಯಾಮಿಲಿಗೆ ನಡೆಯೋ ಒಂದು ಇನ್ಸಿಡೆಂಟು, ಇದರಲ್ಲಿ ಕ್ರೈಮ್ ಇದೆ. ಕ್ರೈಮ್ ಡಿಪಾರ್ಟ್ಮೆಂಟು ಒಂದು ಅಕಿಸ್ಟುಗಳನ್ನ ಹಿಡಿಯೋಕ್ಕೆ ಎಷ್ಟೊಂದು ಕಷ್ಟಪಡ್ತಾರೆ. CC ಕ್ಯಾಮ್ರಾಗಳು ಎಷ್ಟೇ ಇದ್ರೂ ಕೂಡ ಕೆಲವೊಂದು ಇನ್ಸಿಡೆಂಟ್ಗಳು ಮಾಡೋರು ಅಕಿಸ್ಟುಗಳು ಕಣ್ಮುಂದೆ ಸಿಗಲ್ಲ. ಅದಕ್ಕೆ ಅವ್ರದ್ದು ಹೋರಾಟಗಳು ಹೇಗಿದೆ, ಒಂದು ಕ್ಷೇತ್ರದಲ್ಲಿ ಇಂಥ ಒಂದು ಘಟನೆಗಳು ನಡೆದುಬಿಟ್ರೆ ಆ ಕ್ಷೇತ್ರನ ಕಾಪಾಡೋ ದೊಡ್ಡ ವ್ಯಕ್ತಿ, ಆ ಪಾಲಿಟಿಕ್ಸ್ ಲೀಡರ್ಗಳಿಗೆ ಎಷ್ಟೊಂದು ತಲೆನೋವುಗಳು ಇರುತ್ತೆ. ಮತ್ತು ಈ 4 ಕ್ಯಾರೆಕ್ಟರ್ಗಳು ಏನೇನು ಮಾಡ್ತಾರೆ, ಅದಕ್ಕೆ ಏನೇನು ಶಿಕ್ಷೆ ಸಿಗುತ್ತೆ ಅನ್ನೋದನ್ನೇ ನಾವು ಈ ಸಿನಿಮಾದಲ್ಲಿ ಕೊಡ್ತೀವಿ. ಅದಕ್ಕೆ ಬೂದಿ ಒಳಗಿನ ಕೆಂಡಗಳ ಕತೆ ಅಂತ ಒಂದು ಸಬ್ಟೈಟಲ್ ಕೊಟ್ಟಿದ್ದೀವಿ. ಒಳಗಿರೋ ಮೂಳೆ ಏನು ಮಾಡುತ್ತೆ ಅಂತ ಗೊತ್ತಾಗಲ್ಲ, ಅದಕ್ಕೆ ಶಿಕ್ಷೆ ಏನಾಗುತ್ತೆ ಕೊನೆ ಅನ್ನೋದೇ ಈ ಚಾಕ್ನ ಸಿನಿಮಾದ ಕಾನ್ಸೆಪ್ಟು. ಥ್ಯಾಂಕ್ ಯು. ಪಾಂಡಿಚೇರಿಯಲ್ಲಿ ಈ ಘಟನೆ ಯಾವಾಗ ನಡೆದಿದೆ ಸರ್? ಏನು ಸರ್? ಪಾಂಡಿಚೇರಿಯಲ್ಲಿ ಈ ಘಟನೆ ಯಾವಾಗ ನಡೆದಿದೆ ಸರ್? ಒಂದು 5-6 ತಿಂಗಳ ಹಿಂದೆ ಒಂದು ಮೈನರ್ ಏಜ್ ಹುಡುಗಿನ 4 ಜನ ಸೇರಿ, ಒಂದು ವಯಸ್ಸಾದವನು ಕೂಡ, ಮೈನರ್ ಹುಡುಗರು 3 ಜನ, ಸೊ ಏಜ್ ಆಗಿರೋ 60 ವಯಸ್ಸು ಒಬ್ಬ ವ್ಯಕ್ತಿ, 4 ಜನ ಸೇರಿ ಒಂದು ಹೆಣ್ಮಗು ಸ್ಕೂಲ್ಗೆ ಹೋಗಿ ಬರುವಾಗ ಅಕ್ಕಪಕ್ಕದಲ್ಲಿ ಆಟ ಆಡ್ಕೊಂಡಿದ್ದಾಗ ಒಂದು ಹೆಣ್ಮಗನ ಬಾಯಿ ಮುಚ್ಚಿ ಕರ್ಕೊಂಡೋಗಿ 4 ಜನನೂ ಸೇರಿ ರೇಪ್ ಮಾಡಿ ಅದನ್ನ ಒಂದು ಗೋಣಿ ಚೀಲದಲ್ಲಿ ಕಟ್ಟಾಕಿ ಒಂದು ಮೋರಿ ಒಳಗೆ ಬಿಸಾಕಿದ್ರು. ಅದು ಸುಮಾರು ಒಂದು 1.5 ತಿಂಗಳ ಮೇಲೆ ಈ ವಿಷಯ ಫುಲ್ಲು ಎಲ್ಲ ಮೀಡಿಯಾ ಎಲ್ಲ ಚಾನೆಲ್ನಲ್ಲಿ ನಡೀತಾ ಇತ್ತು. ಆವಾಗಲೇ ನಾನು ಒಂದು ಈ ಕಾನ್ಸೆಪ್ಟ್ನಲ್ಲಿ ಒಂದು ಸಣ್ಣ ಒಂದು ಶಾರ್ಟ್ ಮೂವಿ ಥರ ಮಾಡೋಣ ಅಂತ ನಾನು ಪ್ರಯತ್ನ ಮಾಡಿದೆ. ಅದಕ್ಕೆ ನನಗೆ ಸಪೋರ್ಟಾಗಿ ಸುಮಾರು ಜನ ಇದ್ದರು. ಆವಾಗ ಅದು ಶಾರ್ಟ್ ಮೂವಿ ಅನ್ನೋದನ್ನು ಯಾಕೆ ದೊಡ್ಡದಾಗಿ ಮಾಡಬಾರ್ದು ಅಂತ ಬಂದಾಗ ನನಗೆ ಕೆಲವು ನನ್ನ ಜೊತೆ ಸೇರಿರೋಗೂ ಕೆಲವೊಂದು ಮೀಟಿಂಗ್ ನಡೀತಾ ಇತ್ತು. ಸೊ ಅದನ್ನು ಸಿನಿಮಾವಾಗಿ ಮಾಡೋಣ ಅಂತ ಮುಂದೆ ಬರುವಾಗ ನಮ್ಮ ಮಿಸ್ಸಸ್ಸು ಅವ್ರು ನನಗೆ ಫುಲ್ ಆ್ಯಂಡ್ ಫುಲ್ ಸಪೋರ್ಟಾಗಿ, ಒಳ್ಳೆ ಕತೆ ಇದೆ, ಒಳ್ಳೆ ಸಮಾಜಕ್ಕೆ ಹೇಳುವ ಮೆಸೇಜ್ ಇದೆ, ಸೊ ದಯವಿಟ್ಟು ನೀವೇ ಮಾಡಿ ಅದನ್ನು ಅಂತ ಅವರು ಒಂದು ಸಪೋರ್ಟ್ ಕೊಟ್ಟರು. ಸೊ ಜೊತೆಗೇ ನಮ್ಮ ಮಿಸ್ಸಸ್ ಅವ್ರ ತಮ್ಮ, ನನ್ನ ಅಲಿಯ, ಅವರೆಲ್ಲ ಕೂಡ ಏನೇ ಆಗಲಿ ಪರವಾಗಿಲ್ಲ, ಇದಕ್ಕೆ ನಾವು ಮುಂದೆ ಇದ್ದು ಮಾಡೋಣ ಅಂತ ಎಲ್ಲ ಸಪೋರ್ಟ್ ಮಾಡಿದ್ರು. ಈ ಒಂದು ವಿಷಯನ ನನಗೆ ತುಂಬ ಬೆಸ್ಟು ನನ್ನ ಬ್ರದರ್ ಥರ ನೆನೆಸ್ಕೊಂಡು ನಾನು ನಮ್ಮ ಫೈಟ್ ಮಾಸ್ಟರ್ ಕೌರವ್ ವೆಂಕಟೇಶ್ ಅವ್ರ ಹತ್ರ ಹೇಳಿದೆ. ಅವರು ಒಂದು ಧೈರ್ಯ ಕೊಟ್ಟರು, ಏನು ಟೆನ್ಷನ್ ತೊಗೋಬೇಡ, ಈ ಒಂದು ಸಿನಿಮಾ ಒಳ್ಳೆ ಕಾನ್ಸೆಪ್ಟ್ ಇದೆ, ಒಳ್ಳೆ ಮೆಸೇಜಿನೂ ಇದೆ, ನೀನು ಇದನ್ನ ಮಾಡು, ನಾನು ಇದ್ದೀನಿ, ಫುಲ್ ಆ್ಯಂಡ್ ಫುಲ್ಲು ನೀನು ಕೊನೆವರೆಗೂ ನಾನು ನಿನ್ನ ಕೈ ಜೋಡಿಸಿ ನಿನ್ನ ಜೊತೆನೇ ಇರ್ತೀನಿ ಅಂತ ನನಗೆ ಒಂದು ಸಹಾಯ ಮಾಡಿ ಮುಂದೆ ಬಂದರು. ಸೊ ಅವ್ರ ದಯದಿಂದನೇ ಈ ಮೋಷನ್ ಪೋಸ್ಟರ್ ಕೂಡ ಈ ಮಟ್ಟಕ್ಕೆ ಬಂದಿದೆ. ಹಂಗಾಗಿ ಅದೇ ರೀತಿಯಲ್ಲಿ ನಮ್ಮ DOP ರಣಧೀರ್ ನಾಯಕ್ ಅವರು ಮತ್ತು ನಮ್ಮ ರಾಘವ ಮಗರಿಷಿ ಅವರು, ಇಂಥವರೆಲ್ಲ ನನಗೆ ಕೈ ಜೋಡಿಸಿ ನಾವೆಲ್ಲ ಸೇರಿ ಒಂದು ಜರ್ನಿ ಮಾಡೋಣ, ಈ ಒಂದು ಮೆಸೇಜ್ ತುಂಬ ಅದ್ಭುತವಾಗಿ ಬೇರೆ ಲೆವೆಲ್ಗೆ ನಾವು ಕೊಡೋಣ ಅಂತೆಲ್ಲ ಮುಂದೆ ಬಂದಾಗ ಒಬ್ಬೊಬ್ಬರು ಮೀಟ್ ಆದರು. ಅದರಲ್ಲಿ ಕೌರವ್ ವೆಂಕಟೇಶ್ ಸರ್ ಕಡೆಯಿಂದ ನನಗೆ ತುಂಬ ಧೈರ್ಯ ಕೊಟ್ಟು ಬಂದಿರೋರು ಸುಮಾರು ಜನ ಇಲ್ಲಿ ಇದ್ದಾರೆ. ಅದರಲ್ಲಿ ನಾನು ಹೇಳ್ಬೇಕಾದ್ರೆ ನಮ್ಮ ಕುಮಾರ್ ಸರ್ ಇದ್ದಾರೆ, ಮತ್ತು ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ, ನಮ್ಮ ಶ್ರೀಕುಮಾರ್ ಸರು ಇದ್ದಾರೆ. ಅವರು ಒರಿಜಿನಲ್ ಮಡಿವಾಳ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ಅವರು ಈ ಸುಮಾರು ಸಿನಿಮಾ ಮಾಡಿದ್ದಾರೆ. ಸೊ ಈ ಸಿನಿಮಾದಲ್ಲಿ ಅವರು ಕ್ರೈಮ್ ಪಾತ್ರ ಮಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಈ ಸಿನಿಮಾದಲ್ಲಿ ನಮ್ಮ ಸುರೇಶ್ ಬಾಬು ಮತ್ತು ನಕ್ಷತ್ರ ಗಂಗಾ ಅವರು, ಮಮತಾ ಅವರು, ಮತ್ತು ಸುನೀತಾ ಅವರು, ಸುಧಾ ಅವರು, ವಿಜಯ್ ಜಗ್ಗಿ ಅವರು, ಇವ್ರ ಥರನೇ ಹೊಸ ನಟ ನಮ್ಮ ಗೆಳೆಯ, ನನ್ನ ಆತ್ಮೀಯ ಸ್ನೇಹಿತ ಗಿರಿ ಅಂತ ಹೊಸಬ ಈ ಸಿನಿಮಾದಲ್ಲಿ ಹೀರೋ ಮೇನ್ ರೋಲ್ ಮಾಡ್ತಾರೆ. ಗಿರಿ ಅವ್ರ ತಂದೆ ಕೂಡ ವೇಣುಗೋಪಾಲ್ ಅಂತ, ಅವರು ಕೂಡ ಈ ಸಿನಿಮಾಗೆ ನನಗೆ ತುಂಬ ಸಪೋರ್ಟಿಂಗ್ ಆಗಿ ಮುಂದೆ ಬಂದಿದ್ದಾರೆ. ಈಗ ಈ ಸಿನಿಮಾದಲ್ಲಿ 2 ಹೀರೋ, ಒಂದು ಹೀರೋ ಲವ್ ಫೇಲಿಯರ್ ಆಗಿ ಸೈಕೋ ಹೋಗ್ತಾನೆ, 2ನೇ ಹೀರೋ ಇಂಟ್ರಡಕ್ಷನ್ನು. ಆ 2ನೇ ಹೀರೋ ಪಾತ್ರದಲ್ಲಿ ಮಲೇಷಿಯಾ ದೇಶದಿಂದ ಬಂದಿದ್ದಾರೆ ನನ್ನ ಸ್ನೇಹಿತ ಮೂರ್ತಿ ಭೀಮರಾಜನ್ ಅಂತ. ಈಗ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಒಂದು ಪ್ರೆಸ್ ಮೀಟ್ಗೋಸ್ಕರ ಬರಲೇಬೇಕಂತ ಅವ್ರು ಮಲೇಷ್ಯಾದಿಂದ ಫ್ಲೈಟಲ್ಲಿ ಬಂದಿದ್ದಾರೆ. ಸೊ ಅವ್ರದ್ದು ಒಂದು ಕ್ಯಾರೆಕ್ಟರ್ ಇದರಲ್ಲಿ ಇದೆ. ಸೊ ಹೊಸ ಈ ಒಂದು ಕಾನ್ಸೆಪ್ಟಲ್ಲಿ ಹೀರೋಯಿನ್ ಆಗಿ ಮಧುಶ್ರೀ ಅವರು ಈ ಸಿನಿಮಾದಲ್ಲಿ ಇದ್ದಾರೆ. ಹಾಗಾಗಿ ಈ ಸಿನಿಮಾದಲ್ಲಿ ಸುಮಾರು ಜನ ಈಗ ಹೆಸರು ಹೇಳ್ಕೊಂಡು ಹೋಗ್ಬೋದು. ಸುನೀತಾ ಅವರು ಇದ್ದಾರೆ, ಇಂದ್ರ ಅವರು ಇದ್ದಾರೆ, ರವಿ ಅವರು ಇದ್ದಾರೆ, ಇನ್ನು ಸುಮಾರು ಜನ
ಈ ಸಿನಿಮಾದಲ್ಲಿ ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ಗಳು, ಬೇಕಾದಷ್ಟು ಕ್ಯಾರೆಕ್ಟರ್ಗಳು, ಒಂದೊಂದು ಕ್ಯಾರೆಕ್ಟರ್ ಒಂದು ಸೆಕೆಂಡ್ ಬಂದು ಹೋದ್ರೂ ಡೆಫಿನೆಟ್ ಒಬ್ಬೊಬ್ರು ಆರ್ಟ್ ಒಳಗೆ ಕೂತ್ಕೊಳ್ತಾರೆ. ಅಂಥ ಒಂದು ಕ್ಯಾರೆಕ್ಟರ್ ರಿಯಲ್, ನಿಜ, ನಮ್ಮ ಸ್ಲಮ್ ಒಳಗೆ ನಡೆಯುವ ಘಟನೆಗಳು, ಸುತ್ತಮುತ್ತ ನಾವು ಕಣ್ಣಿಂದ ನೋಡಿರೋದು, ಪೇಪರ್ಗಳಲ್ಲಿ ಓದಿರೋದು, ಟಿ ವಿ ಚಾನೆಲ್ಗಳಲ್ಲಿ ನೋಡಿರೋದು, ಅಂಥ ಒಂದು ವಿಷಯಗಳು ತುಂಬ ಅದ್ಭುತವಾಗಿ, ಇದು ಡೆಫಿನೆಟ್ ಆಗಿ ನಾನು ಹೇಳ್ತೀನಿ, ಚಾಲೆಂಜ್ ಆಗಿ ಇದು ಬೇರೆ ಲೆವೆಲ್ಗೆ ಸ್ಕ್ರಿಪ್ಟು ಇದೆ. ಅದೇ ಥರ ಈ ಕ್ಯಾರೆಕ್ಟ್ರು ಪಾತ್ರೆಗಳು ತಗೊಳ್ಳೋರು ಅದೇ ರೀತಿಯಲ್ಲಿ ಮಾಡಿ ಕಣ್ಮುಂದೆ ಆದಷ್ಟು ಬೇಗ ಕೊಡ್ತಾರೆ ಅಂತ ನಂಬಿಕೆ ನನಗೆ ಇದೆ. ಓಕೆ, ಒಂದು ನಿಮಿಷ ಸರ್, ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆ ಸರ್? ಸರ್ ಮಾಡಿದ್ದೀನಿ ಸರ್, ತಮಿಳಲ್ಲಿ ಒಟ್ಟು 5 ಸಿನಿಮಾ ಮಾಡಿದ್ದೀನಿ ತಮಿಳಲ್ಲಿ. ಅದು ಒಂದು ಸಿನಿಮಾ ನಂದು ಓನ್ ಸಿನಿಮಾ 85% ಶೂಟ್ ಆಗಿದೆ. ಸೊ ಅದರಲ್ಲೂ ಮಲೇಷ್ಯಾದಿಂದ ಸುಮಾರು 3 ಜನ ಆ್ಯಕ್ಟ್ ಮಾಡಿದ್ರು. ಕೋವಿಡ್ ಪೀರಿಯಡಲ್ಲಿ ಫುಲ್ ತಮಿಳ್ನಾಡಲ್ಲಿ ನಾವು ಶೂಟ್ ಮಾಡಿದ್ರಿ. ಸೆಕೆಂಡ್ ಕೋವಿಡ್ ಬರುವಾಗ ಸ್ವಲ್ಪ ಬ್ರೇಕ್ ಆಯಿತು. ಈಗ ಅದ್ರದ್ದು ಮತ್ತೆ ಶುರು ಮಾಡ್ತೀನಿ. ಅದಾದಮೇಲೆ ಕನ್ನಡದಲ್ಲಿ ಒಂದು ಸಿನಿಮಾ ಮಾಡಿದ್ದೀನಿ, ಅದು ಆ್ಯಕ್ಟಿಂಗ್ ವಿಲನ್ ಪಾತ್ರೆ ಮಾಡಿದ್ದೀನಿ. ಆ ಸಿನಿಮಾ ಇನ್ನೂ ಒಂದು 2 ತಿಂಗಳಲ್ಲಿ ಬರ್ಬೋದು ಅಂತ ಕಾಣುತ್ತೆ. ಇದು ಕನ್ನಡದಲ್ಲಿ ನಂದು 2ನೇ ಸಿನಿಮಾ, ವಿಲನ್ ಜನಕ ಅಂತ. ಅದಕ್ಕೆ DOP ನಮ್ಮ ರಣಧೀರ್ ನಾಯಕ್, ಅದಕ್ಕೆ ಸಾಹಿತ್ಯ ಮತ್ತು ಸಂಭಾಷಣೆ ಬರೆದಿರೋರು ರಾಘವ ಮಗರಿಷಿ ಅಂತಾನೆ. ಅವರು ರಣಧೀರ್ ಅವರೇ ನನಗೆ ಆ ಒಂದು ಚಾನ್ಸ್ ಕೊಟ್ಟು ಆ ಸಿನಿಮಾದಲ್ಲಿ ವಿಲನ್ ಆಗಿ ತೋರಿಸಿದ್ದಾರೆ. ಎಲ್ಲಿ ಸರ್? ಸರ್ ಖಂಡಿತ, ಏನಂದರೆ ಈಗ ನಡೀತಾ ಇರೋದು ವೈಲೆಂಟ್ ಸರ್. ನೀವು ಇಲ್ಲ ಹಂಗಂತಲ್ಲ ಸರ್, ಸೆನ್ಸರ್ಗೂ ನಾವು ಸ್ವಲ್ಪ ತಲೆ ಬಗ್ಗಿಸ್ಲೇಬೇಕು. ಅದನ್ನು ನಾವು ಡೆಫಿನೆಟ್ ಸರ್ ನಾವು ತೀರ್ಮಾನ ತಗೊಂಡು ಇವಾಗಲೇ ಇದು UA ಅಂತ ತಗೊಂಡಿದ್ದೀನಿ ಈ ಸಿನಿಮಾಗೆ ಬರಬೇಕಂತ. ಆದರೂ ವೈಲೆಂಟ್ ನೀವು ಹೇಳ್ದಂಗೆ ಇರುತ್ತೆ, ಅದು ಆದಷ್ಟು ನಾವು ಕಡಿಮೆ ಮಾಡೋಣ ಸರ್. ಫುಲ್ ಆ್ಯಂಡ್ ಫುಲ್ ಬ್ಯಾಂಗ್ಳೂರಲ್ಲಿ ಸ್ಲಮ್ ಏರಿಯಾಗಳು, ಮಾರ್ಕೆಟ್ ಇಲ್ಲ ಸರ್. ಸ್ಲಮ್ ಏರಿಯಾ ಅಂದರೆ ಬ್ಯಾಂಗ್ಳೂರಲ್ಲಿ ಈಗ KS ಗಾರ್ಡನ್, ರಾಮಣ್ಣ ಗಾರ್ಡನ್, ಡಿಸೋಸಾ ಗಾರ್ಡನ್, ನಾರಾಯಣ ಸ್ವಾಮಿ ಗಾರ್ಡನ್, ವಿನೋಬ ನಗರ, ಮತ್ತು ಮಸಾನ, ವಿಲ್ಸನ್ ಗಾರ್ಡನ್ ಮಸಾನ, ಶಾಂತಿನಗರ ಮಸಾನ, ಇಂಥ ಜಾಗ. ಒಂದೇ ಒಂದು ಸಾಂಗ್ ಮಾತ್ರ ಔಟ್ಡೋರ್ ಹೋಗ್ತೀವಿ ಸರ್. ಆದಷ್ಟು ಗ್ರಾಫಿಕ್ಸ್ನ ಅವಾಯ್ಡ್ ಮಾಡ್ತೀವಿ ಸರ್. ಅದು ಪೋಸ್ಟರಲ್ಲಿ ನಮ್ಮದು ಕಾನ್ಸೆಪ್ಟು ಯಮಧರ್ಮನ್ನ ತೋರಿಸ್ಬೇಕು ಅಂತ, ಅದು ಪೋಸ್ಟರಲ್ಲಿ ಮಾತ್ರ ಇರುತ್ತೆ ಸರ್. ಹೌದು ಸರ್. ಯಾರಿಗೂ ವೇದಿಕೆ ಮೇಲಿರುವಂಥ ಎಲ್ರಿಗೂ ಹಾಗೂ ಇಲ್ಲಿ ಬಂದಿರುವಂಥ ನಮ್ಮ ಎಲ್ಲ ಕುಟುಂಬ ಮಾಧ್ಯಮದವ್ರಿಗೂ ನಿಮ್ಮ ಹುಡುಗಿ ಪ್ರಿಯ ಹಾಸನ್ ಮಾಡುವ ನಮಸ್ಕಾರಗಳು. ಪ್ರೊಡ್ಯೂಸರ್, ನಿರ್ಮಾಪಕಿ ಮೇಲ್ ಬರಬೇಕು, ನಾವೆಲ್ಲ ಮೇಲಿಗೆ ನಿರ್ಮಾಪಕರು ಕೆಳಗೆ ಬಂದ್ಬಿಟ್ಟಿದಾರಲ್ಲ, ನಾಟ್ ಗುಡ್. ಅವರು ತುಂಬ ಇಂಪಾರ್ಟೆಂಟು. ನಿರ್ಮಾಪಕರಿದ್ರೇ ಒಂದು ಸಿನಿಮಾ ಆಗಕ್ಕೆ ಸಾಧ್ಯ. ಬನ್ನಿ ಮೇಲೆ ಮೇಡಮ್, ಬನ್ನಿ ಸರ್. ಆ ಪೋಸ್ಟರ್ ಸೈಡ್ಗೆ ಇಡ್ಬೋದಾ? ಇಡೋಣವಾ? ಅನ್ಯತಾ ಭಾವಿಸ್ಬೇಡಿ, ಯಾಕಂದರೆ ಒಬ್ಬರು ನಿರ್ಮಾಪಕರಿದ್ರೇ ಒಂದು ಸಿನಿಮಾ ಸ್ಟಾರ್ಟ್ ಆಗ್ಬೋದು. ಸಾಕಷ್ಟು ಕನಸುಗಳನ್ನ ಹೊತ್ತಿರ್ತಾರೆ, ಈ ಥರ ಸಿನಿಮಾ ಮಾಡಬೇಕು, ಈ ಥರ ಆ್ಯಕ್ಟ್ ಮಾಡಬೇಕು. ಒಂದು ಟೆಕ್ನಿಷಿಯನ್ ಆಗಲಿ, ಯಾರೇ ಆಗಲಿ, ಅದು ಬೆಳಕಿಗೆ ಬರಬೇಕಂದ್ರೆ ಹಣ ಹಾಕೋದೇ ತುಂಬ ಮುಖ್ಯ ಆಗುತ್ತೆ. ಒಬ್ಬರು ಹಣ ಹಾಕೋರು ಮುಂದೆ ಬಂದಾಗ ಮಾತ್ರ ಒಂದು ಸಿನಿಮಾ ಆಗೋಕ್ಕೆ ಸಾಧ್ಯ. ಸೊ ನಾವು ಫಸ್ಟು ನಿರ್ಮಾಪಕರನ್ನ ಗೌರವಿಸ್ಬೇಕು ಅನ್ನೋದು ನನ್ನ ಭಾವನೆ. ಈಗ ನಿರ್ದೇಶಕರು ತುಂಬ ಚೆನ್ನಾಗಿ ಮಾತಾಡಿದ್ರು. ಆ್ಯಕ್ಚುಲಿ ನಾನು ಯಾವುದೋ ತಮಿಳ್ ಸಿನಿಮಾ ಪ್ರೆಸ್ ಮೀಟಿಗೆ ಬಂದಿದ್ದೀನಿ ಅಂತ ಅನ್ನಿಸ್ತು ನನಗೆ, ನಿಜ ಹೇಳಬೇಕಂದ್ರೆ. ತುಂಬ ಚೆನ್ನಾಗಿ ಮಾತಾಡಿದ್ರು. ಸಬ್ಜೆಕ್ಟ್, ಅವರ ಸೆಲೆಕ್ಷನ್ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ. ಮತ್ತು ನನಗೆ ಪೋಸ್ಟ್ರು ನೋಡಿದ್ದು, ಟೈಟಲ್ಲು, ಅದು ವರ್ಕ್ ಮಾಡಿರೋದು, ಅದೆಲ್ಲ ತುಂಬ ಇಷ್ಟ ಆಯಿತು. ಟೆಕ್ನಿಕಲಿ ತುಂಬ ಸೌಂಡ್ ಇದ್ದಾರೆ ಅನಿಸುತ್ತೆ. ಅವರ ಕತೆ ಚೆನ್ನಾಗಿದೆ. ವೈಲೆನ್ಸ್ ಖಂಡಿತ ತುಂಬ ವೈಲೆನ್ಸ್ ಇರುತ್ತೆ. ನಮ್ಮ ವಾಸು ಸರ್ ಹೇಳಿದಾಗ ವೈಲೆನ್ಸ್ ಇದೆ ಅನ್ಕೋತೀನಿ.
ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಎಷ್ಟೋ ಸತಿ ನಾವು ನ್ಯೂಸ್ಗಳಲ್ಲೂ ಸಹ ತುಂಬ ಈ ಥರ ರೇಪ್ ಕೇಸಸ್ ಆಗಿರ್ಬೋದು, ಹೆಣ್ಮಕ್ಳಿಗೆ ಅನ್ಯಾಯ ಆಗಿರ್ಬೋದು, ಸಾಕಷ್ಟು ನೋಡ್ತಾನೆ ಇರ್ತೀವಿ. ಆದರೆ ನಮಗೆ ಅಲ್ಲಿ ಯಾವುದೇ ರೀತಿ ನ್ಯಾಯ ದೊರಕಿಸೋಕ್ಕೆ ಅಥವಾ ಯಾವುದೇ ರೀತಿ ಸಪೋರ್ಟ್ ಮಾಡೋಕ್ಕೆ ನಮಗೆ ಆ ಪೊಸಿಷನ್ ಇರಲ್ಲ, ಮಾಡೋಕ್ಕಾಗ್ತಾ ಇರಲ್ಲ. ನಾವು ಮನಸ್ಸಲ್ಲಿ ಟಿ ವಿನಲ್ಲಿ ನೋಡಿ ಹಿಂಗೆ ಮಾಡ್ಬೇಕು, ಹಂಗೆ ಮಾಡಬೇಕಿತ್ತು ಮಾಡಿದವ್ರಿಗೆ ಅಂತ ಅನ್ಕೋತಾ ಇರ್ತೀವಿ. ಆದರೆ ಅದು ಯಾವುದನ್ನು ನಮ್ಮ ಕೈಲಿ ಮಾಡೋಕ್ಕಾಗ್ತಾ ಇರಲ್ಲ, ಬಿಕಾಸ್ ನಮಗೆ ಆ ಒಂದು ಪೊಸಿಷನ್ ಇರಲ್ಲ. ಬಟ್ ಇವಾಗ ಸ್ವಲ್ಪ ಸೋಷಿಯಲ್ ಮೀಡಿಯಾ ಎಲ್ಲ ಚೆನ್ನಾಗಿ ಆಗಿರೋದ್ರಿಂದ ನಮ್ಮ ಅನಿಸಿಕೆಗಳನ್ನ ಅದರಲ್ಲಾದರೂ ಹೇಳ್ಕೊಬೋದು. ಅದು ನಮ್ಮ ಮೀಡಿಯಾದವ್ರಿಗೆ, ಪತ್ರಕರ್ತರಿಗೆ ತುಂಬ ಶಕ್ತಿ ಇರೋದು. ಯಾಕಂದರೆ ಅವ್ರು ಏನು ತೋರಿಸ್ತಾರೋ ಜನ ಅದನ್ನು ನೋಡ್ತಾರೆ. ಅದರಲ್ಲಿ ಅವ್ರಿಗೆ ಒಂದು ಒಳ್ಳೆ ಪ್ರೇರೇಪಿಸೋ ಅಂಥ ಒಂದು ವಿಷಯಗಳು ಮುಟ್ಟಿಸಿದಾಗ ಪ್ರತಿಯೊಬ್ಬರು ಮನಸ್ಸಲ್ಲೂ ಅದು ಬರುತ್ತೆ. ಇವಾಗ ಯಾರದೇ ಬಗ್ಗೆ ಆಗಲಿ ಒಂದು ನೆಗೆಟಿವ್ ತೋರಿಸ್ಬೋದು, ಪಾಸಿಟಿವ್ ತೋರಿಸ್ಬೋದು. ಸೊ ಅದು ಸೊಸೈಟಿ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಹಾಗೆ ಸಿನಿಮಾ ಕೂಡ ಒಂದು ತುಂಬ ಜನರ ಮೇಲೆ ಒಂದು ಪರಿಣಾಮ ಬೀಳೋ ಅಂಥ ಒಂದು ಸಿನಿಮಾ. ಆ ಸಿನಿಮಾದಲ್ಲಿ ನಾವು ಏನೇ ತೋರಿಸಿದ್ರು ಜನರಿಗೆ ಒಂದು ಒಳ್ಳೆ ಮೆಸೇಜ್ ಇದ್ದರೆ, ನಮ್ಮ ಸೊಸೈಟಿಗೆ ಒಂದು ಒಳ್ಳೇದಾಗೋದಕ್ಕೆ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಮಾಡಿದ್ರೆ ಅದು ನಮ್ಮ ಸೊಸೈಟಿಗೆ, ನಮ್ಮ ಸುತ್ತಮುತ್ತ ಇರೋರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಥರದ್ದು ಒಂದು ಒಳ್ಳೆ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಪಣನಿ ರಾಜ್ ಅವರು. ಅವ್ರಿಗೆ ಒಳ್ಳೇದಾಗಲಿ, ಸಕ್ಸಸ್ ಆಗಲಿ. ಹಾಗೂ ಒಂದು ಲೇಡಿ ನಿರ್ಮಾಪಕಿಯಾಗಿ ಇದಕ್ಕೆ ಹಣ ಹಾಕೋಕ್ಕೆ ಮುಂದೆ ಬಂದಿದ್ದಾರೆ. ಅವ್ರು ಹಣ ಹಾಕಿರೋದೇ ವಾಪಸ್ ಬಂದು ಅವ್ರಿಗೆ ಒಂದು ಒಳ್ಳೆ ಪ್ರಾಫಿಟ್ ಬರಲಿ. ಇದೇ ರೀತಿ ಒಳ್ಳೊಳ್ಳೆ ಕತೆಗಳನ್ನ ಇಟ್ಕೊಂಡು ಅವರು ಸಿನಿಮಾಗಳನ್ನ ಮಾಡಲಿ. ಒಳ್ಳೊಳ್ಳೆ ಹೊಸ ಕಲಾವಿದರು ಇದರಿಂದ ಇಂಟ್ರಡ್ಯೂಸ್ ಆಗ್ತಾ ಇದ್ದಾರೆ. ಆ ಕಲಾವಿದರಿಗೂ ಸಹ ಒಳ್ಳೇದಾಗಲಿ, ಇಂಡಸ್ಟ್ರಿಯಲ್ಲಿ ಬೆಳೀಲಿ, ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂತ ನಾನು ಆಶಿಸ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೀವು ಫಿಲಮ್ದು ಕನಸದು ತುಂಬ ವರ್ಷದಿಂದ ಅವ್ರಿಗೆ ಇದರಲ್ಲಿದ್ದಾರೆ, ಸೋಷಲ್ ವರ್ಕರು ಇದ್ದಾರೆ. ಇವಾಗ ಫಿಲಮ್ ಮಾಡಬೇಕಂದ್ರೆ ಇವಾಗ ದುಡ್ಡು ಬೇಕಲ್ವಾ. ಮನೆಯೆಲ್ಲ ಸ್ವಲ್ಪ ಲೀಸ್ ಕೊಟ್ಟಿದ್ದೀವಿ. ನಮ್ಮ ತಮ್ಮ, ನಮ್ಮ ನಾದಿನಿಯವ್ರ ಹತ್ರ ಎಲ್ಲ ದುಡ್ಡು ತಗೊಂಡು ನಮ್ಮ ಗೋಲ್ಡೆಲ್ಲ ಸ್ವಲ್ಪ ಮಾರಿಬಿಟ್ಟು ಅವ್ರ ಕನಸು ನಿಜವಾಗಬೇಕು. ಒಳ್ಳೆ ಸ್ಟೋರಿ ಇದೆಲ್ಲ, ಅದು ಜನಕ್ಕೆ ಇದಾಗಬೇಕು. ಮೀಡಿಯಾವ್ರು ಸಪೋರ್ಟ್ ಕೊಡಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೇದಾಗಲಿ. ಸರ್ ತಾವೇ ಮಾತಾಡಿ ಸರ್. ಜಂಗ್ಲಿ ಪ್ರಸನ್ನ ಸರ್, ತಮಗೆ ಗೊತ್ತು ಒಂದು ಸಿನಿಮಾ ನಿರ್ಮಾಣ. ನಮಸ್ಕಾರ. ಇಲ್ಲಿ ವೇದಿಕೆ ಮೇಲಿರುವಂಥ ಗಣ್ಯರೇ ಹಾಗೂ ನಮ್ಮ ಡಿಜಿಟಲ್ ಮೀಡಿಯಾ, ಪ್ರೆಸ್ ಮೀಡಿಯಾ ಎಲ್ಲ ನನ್ನ ಆತ್ಮೀಯ ಹಿತೈಷಿ ಗೆಳೆಯರೇ. ಏನು ಅಂತ ಹೇಳಿದ್ರೆ, ಸಿನಿಮಾ ಮಾಡೋದು ಭಾಳ ಕಷ್ಟ. ಮೊದಲನೇದು, ಸಿನಿಮಾ ಮಾಡಿದ್ಮೇಲೆ ರಿಲೀಸ್ ಮಾಡೋದಿದೆಯಲ್ಲ ಇನ್ನೂ ಕಷ್ಟ. ಅದು ಯಾಕೆಂದರೆ ನನಗೆ ಅನುಭವ ಆಯಿತು. 45 ವರ್ಷ ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿದ್ದು ಆ್ಯಕ್ಟ್ ಮಾಡ್ತಾ ಇದ್ದವನು. ಡೈರೆಕ್ಷನ್ಗೆ ಹೋದೆ, ಪ್ರೊಡಕ್ಷನ್ ಮಾಡಿದೆ. ಆಗ ಗೊತ್ತಾಯಿತು ಎಷ್ಟು ಕಷ್ಟ ಇದೆ ಇದು ಅನ್ನೋದು. ಯಾಕೆಂದರೆ ನಾವೆಲ್ಲ ಆ್ಯಕ್ಟ್ ಮಾಡ್ಬೇಕಾದ್ರೆ ಹೋಗೋವೆ, ಆ್ಯಕ್ಟ್ ಮಾಡಿ ಒಂದು ದುಡ್ಡೇ ಕೊಡಲಿಲ್ಲರಿ, ಏನು ನಾಳೆ ಅಂತಾರೆ, ಇವೆಲ್ಲ ಅಂತ ಇದ್ವಿ. ನಾನೇ ಒಬ್ಬ ಪ್ರೊಡ್ಯೂಸರ್ ಆದಾಗ ಅದು ಏನೇನು ತಾಪತ್ರಗಳು ಇರುತ್ತೆ ಅನ್ನೋದು ನನಗೆ ಅರ್ಥ ಆಯಿತು. ಇದೆಲ್ಲದಕ್ಕಿಂತ ಖುಷಿಯಾದ್ದೇನು ಅಂತ ಹೇಳಿದ್ರೆ, ಇವತ್ತು ಪ್ರೆಸ್ ಮೀಟಲ್ಲಿ ನಾನು ಟೀಸರ್ ನೋಡಿದೆ, ಭಾಳ ಖುಷಿ ಆಯಿತು. ಅವ್ರದ್ದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಆಮೇಲೆ ಎರಡನೇದೇನು ಅಂತ ಹೇಳಿದ್ರೆ, ಇವರು ಹೇಳಿದ್ರಲ್ಲ ಈ ಬೆಂಕಿ ಒಳಗಡೆಯಿಂದ ಇದು ಬರೋದು ಅಂತ, ಅದೇನು ಅಂತ ಹೇಳಿದ್ರೆ ಒಡಲಾಡ, ಹೊಟ್ಟೆ ಒಳಗಿಂದ ಬಂದಿರೋ ಸಂಕಟ, ಹೊಟ್ಟೆ ಒಳಗಡೆಯಿಂದ ಬರೋ ಸಂಕಟ, ಆ ಸುಡುತ್ತಲ್ಲ ಅದು. ನಾನು ಅಪರಾಧ ಮಾಡಿದ್ದೀನೋ ಇಲ್ವೋ, ಅದು ನಮ್ಮ ಆತ್ಮಕ್ಕೆ ಗೊತ್ತಾಗುತ್ತದು. ಈ ಕತೆ ಇವರು ಹೇಳಿದ ಪ್ರಕಾರ ತುಂಬ ಚೆನ್ನಾಗಿದೆ, ಭಾಳ ಖುಷಿ ಆಯಿತು. ದೇವರು ಒಳ್ಳೇದು ಮಾಡಲಿ. ದಯವಿಟ್ಟು ಸಿನಿಮಾ ರಿಲೀಸ್ ಆದಮೇಲೆ ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ, ಕನ್ನಡ ಸಿನಿಮಾನ ಎಲ್ಲರೂ ಎನ್ಕರೇಜ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇವರು ಹೇಳಿದ್ರು ಸಬ್ಜೆಕ್ಟು ತುಂಬ ಚೆನ್ನಾಗಿದೆ, ಎಲ್ಲ ಆಯ್ತಲ್ವ. ಆದರೆ ಒಂದು ಸಿನಿಮಾ ಮಾಡಬೇಕಾದ್ರೆ ಸಿನಿಮಾದವ್ರಿಗಾಗಲಿ ಅಥವಾ ನಮ್ಮ ಪ್ರೆಸ್ ಮೀಡಿಯಾದವರು ಎಲ್ರಿಗೂ ಜವಾಬ್ದಾರಿ ಎಷ್ಟಿರುತ್ತೆ ಅಂದರೆ, ಸಮಾಜನ ತಿದ್ದಿ ಬುದ್ಧಿ ಹೇಳೋಷ್ಟು ಶಕ್ತಿ ಇರೋದೇ ಮೀಡಿಯಾದವ್ರಿಗೆ, ನೆಕ್ಸ್ಟ್ ಸಿನಿಮಾದವ್ರಿಗೆ. ಯಾಕೆ ಅಂತ ಹೇಳಿದ್ರೆ, ಸಮಾಜನ ತಿದ್ದಿ ಬುದ್ಧಿ ಹೇಳೋದು ಅಷ್ಟು ಈಸಿ ಅಲ್ಲ. ಒಬ್ಬೊಬ್ಬರು ಕರೆದುಬಿಟ್ಟು ಹೇಳೋಕ್ಕಾಗಲ್ಲ. ಮೀಡಿಯಾದವ್ರಿಗೆ ಇರೋಷ್ಟು ಶಕ್ತಿ ಇನ್ಯಾರಿಗೂ ಇಲ್ಲ. ಅದರಿಂದ ಎಲ್ಲ ಮೀಡಿಯಾದವರು ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಿನಿಮಾನ ಗೆಲ್ಲಿಸಿ. ಇವನು ಉತ್ತಮ ನಿರ್ದೇಶಕ ಅಂತ ಇನ್ನೂ 4 ಪಿಕ್ಚರ್ ಮಾಡಲಿ, 40 ಜನ ಕಲಾವಿದರು ಹುಟ್ಕೊಳ್ಳಿ.
ಟೆಕ್ನಿಷಿಯನ್ ಹುಟ್ಕೊಳ್ಳಿ, ಕನ್ನಡ ಇಂಡಸ್ಟ್ರಿ ಬೆಳೀಲಿ ಅಂತ ಹೇಳ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇಲ್ಲಿ ಎಲ್ಲ ಬಂದಿರುವಂಥ ಗಣ್ಯತಿಗಳಿಗೂ ಮತ್ತು ಪ್ರೆಸ್ ಮೀಡಿಯಾದವ್ರಿಗೂ ಮತ್ತು ಮೀಡಿಯಾದವ್ರಿಗೂ ನಾನು ವಂದನೆಗಳು. ನಾನು ಮೊದಲನೇದಾಗಿ ಮೇಡಮ್ ಪ್ರಿಯಾಸನ್ ಅವರಿಗೆ, ಅಂದರೆ ನನ್ನ ಅವರ ಒಡನಾಳ ಹೆಂಗಿದೆ ಅಂದರೆ ಅಣ್ಣ ತಂಗಿ ಒಡನಾಳ, ಅಂದರೆ ನಾವು ಫ್ಯಾಮ್ಲಿ ಫ್ರೆಂಡು, ಫ್ಯಾಮ್ಲಿ ಥರನೇ ಇದ್ದೀವಿ. ಇವತ್ತಿದ್ದೀನಿ ನಾನು ಅವತ್ತಿಂದ ಇವತ್ತವರೆಗೂ ಅವ್ರ ಸಿನಿಮಾ ನಾನೇ ಮಾಡಿದ್ದೀನಿ. ಬಟ್ ಇವತ್ತು ನಮ್ಮವ್ರು ಹೆಂಗಂದರೆ ಏನಾದರೂ ಒಂದು ಇದಿದ್ರು ನಾವೇ ಡಿಸ್ಕಷನ್ ಮಾಡ್ತಾಯಿದ್ವಿ. ನಾನು ಈ ಎಲ್ಲೂ ಮೇಡಮ್ನ ಕರೆಯೋದಿಲ್ಲ, ಯಾಕಂದರೆ ಸೊ ನನಗೆ ಗೊತ್ತು ಎಲ್ಲಿ ಯಾವ ಥರ ಅವರು ಒಂದು ಇಮೇಜ್ಗೆ ಡ್ಯಾಮೇಜ್ ಆಗಬಾರ್ದು ಯಾವತ್ತೂ. ಸೊ ಅವ್ರು ಬಂದಾಗ ಒಂದು ಇದಾಗಬೇಕು ಅಂತ. ಸೊ ಹಿಂಗಿದ್ದಾಗ ಏನಾಯಿತು ಅಂದ್ರೆ ನಾನು ಒಂದು ಸಿನಿಮಾ ಮಾಡಿ ಓಡಬೇಕಾದ್ರೆ ಮೇಡಮ್ಗೆ ಹೇಳಬೇಕು ಅಂದರು. ಸರ್ ಯಾರನ್ನು ಕರೆಯೋಣ ಅಂತ ಸರ್ ವಿನೋದ್ ಸರ್ಗೆ ಕರೆದೆ. ಅವ್ರಿಗೆ ಹುಷಾರಿಲ್ಲ, ಅವ್ರ ಮನೆಗೆ ಹೋಗಿ ಬಂದೆ ನಾನು ನಿನ್ನೆ. ಸೊ ಅವ್ರಿಗೇನು ಹುಷಾರಿಲ್ಲ ಅಂತ ಬರೋಕ್ಕಿಲ್ಲ ಅಂದರೆ ಮೇಡಮ್ ಅವ್ರಿಗೆ ಆಮೇಲೆ ಹೋಗಿ ನಾನು ರಿಕ್ವೆಸ್ಟ್ ಮಾಡಿದೆ, ಇಲ್ಲ ಮೇಡಮ್ ಪ್ರೊಡ್ಯೂಸರ್ ಬಂದು ಲೇಡಿ ಪ್ರೊಡ್ಯೂಸರು, ನೀವು ಲೇಡಿ ಪ್ರೊಡ್ಯೂಸರ್ ಡೈರೆಕ್ಟ್ರು, ಸೊ ನೀವು ಬಂದರೆ ನಮ್ಮ ಇದಕ್ಕೆ ಒಂದು ಬೆಂಬಲ ಇರುತ್ತೆ ಅಂತ ಹೇಳಿದೆ. ಕೇಳ್ಕೊಂಡು ಅವರು ಒಂದೇ ಒಂದು ಮಾತು, ಏನೋ ಕೆಲಸ ಇದೆ ನನಗೆ, ನಾನು ಬರ್ತೀನಿ ಅಂತ ಅಂದರು. ಬಟ್ ನಾನು ಕೇಳ್ಕೊಂಡೆ ಬರಲೇಬೇಕು ಅಂತ. ಅವರು ಎಲ್ಲ ಕೆಲಸ ಬಿಟ್ಟು ಸೊ ನನ್ನ ಒಂದು ಮಾತಿಗೆ ಹೋಗ್ಬಿಟ್ಟು ಇಲ್ಲಿ ಬಂದಿರೋದಕ್ಕೆ ಅವ್ರಿಗೆ ಧನ್ಯವಾದಗಳು. ಚಾಕ್ನ ಸಿನಿಮಾದ ಕತೆ ಅದು ನಿರ್ದೇಶಕರು ಹೇಳ್ಬಿಟ್ರು ಶಾರ್ಟ್ ಮೂವಿ ಮಾಡ್ಬೇಕಂತ. ಸೊ ಅದಕ್ಕೆ ನನ್ನ ಹತ್ರನೇ ಬಂದಿದ್ರು, ಶಾರ್ಟ್ ಮೂವಿ ಮಾಡಬೇಕು, ಡಿಸ್ಕಷನ್ ಮಾಡಿದೆ, ಎಲ್ಲ ಓಕೆ, ಎಲ್ಲ ಆಗಿತ್ತು, ಫೈನಲ್ ಆಗಿತ್ತು. ಸೊ ಏನೋ ಸ್ವಲ್ಪ ಅಡೆತಡೆಗಳಿಂದ ಅದು ಆಗಿಲ್ಲ. ಸೊ ನಾನು ಅದನ್ನ ಬಿಟ್ಬಿಟ್ಟಿದ್ದೆ. ಮತ್ತೆ ಬಂದರು, ಈ ಥರ ಸಿನಿಮಾ ಮಾಡ್ತೀನಿ ಅಂದರು. ನಾನು ಅವ್ರಿಗೆ ಬೈದೆ. ಅವತ್ತು ಶಾರ್ಟ್ ಮೂವಿ ಅಂತ ಬಂದಿದ್ದು, ಸಿನಿಮಾ ಮಾಡೋಂತ ಬಂದಿದ್ರೆ ಪಳ್ಳಿ ಯೋಚನೆ ಮಾಡಿ, ಒಂದು ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ. ಸಿನಿಮಾ ಅನ್ನೋದು ಮನೆ ಕಟ್ಟೋದಕ್ಕಿಂತ ತುಂಬ ಕಷ್ಟ. ಮನೆಯಲ್ಲಿ ಕಟ್ಬಿಡ್ಬೋದು, ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ ಅಂತ ಹೇಳಿದೆ. ಇಲ್ಲ ನನಗೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ, ಸೊ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಮಾಡ್ತೀನಿ ಅಂದರು. ಸೊ ನಾನು ಅವಾಗ ಅಂದೆ, ಹೊಸಬ್ರಿಗೆ ನಾನು ಯಾವತ್ತೂ ಸಪೋರ್ಟ್ ಇರುತ್ತೆ. ಎಷ್ಟೋ ಜನಕ್ಕೆ ನಾನು ಸಪೋರ್ಟ್ ಮಾಡಿದ್ದೀನಿ. ಇವತ್ತು ಎಲ್ಲರೂ ನನ್ನ ತುಂಬ ಪ್ರೀತಿಯಿಂದ ಇದು ಮಾಡ್ತಾರೆ. ಸೊ ನಾನು ನನ್ನ ಪ್ರೀತಿಯಿಂದ ನಿನಗೆ ನಾನು ಸಪೋರ್ಟ್ ಮಾಡ್ತೀನಿ, ನೀವು ಮಾಡಿ ಅಂತ ಹೇಳಿದ ಮೇಲೆ ಪ್ರೊಡ್ಯೂಸರ್ಗೆ ಕೇಳಿದೆ, ಯಾರು ಪ್ರೊಡ್ಯೂಸರು ಅಂದೆ. ಸೊ ನಮ್ಮ ಮಿಸ್ಸಸ್ಸೇ ಪ್ರೊಡ್ಯೂಸರ್ ಅಂದರು. ಅವರು ಬಂದು ನನ್ನ ಹತ್ರ ಮಾತಾಡಿದ್ರು, ಸರ್ ಈ ಥರ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಬಟ್ ಆದರೆ ಮಾಡೇ ಮಾಡ್ತೀವಿ, ಏನೋ ಮನೇಲಿ ಇರೋದು ಅಡಮಾನ ಮಡಿಯಾರು ಮಾಡ್ತೀನಿ ಅಂದರು. ಸೊ ನಂಗೆ ತುಂಬ ಫೀಲ್ ಆಯಿತು. ಸೊ ಅವ್ರಿಗೆ ಹೇಳಿದೆ, ಓಕೆ ಅಮ್ಮ ನಾನು ಮಾಡಿಕೊಡ್ತೀನಿ, ಏನು ಟೆನ್ಷನ್ ತೊಗೊಬೇಡಿ, ನಿಮ್ಮ ಯಜಮಾನ್ರ ಕನಸು ನಾನು ಅನ್ಸು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅವ್ರಿಗೆ. ಸೊ ಆ ಮಾತನ್ನ ಉಳಿಸ್ಕೊತೀನಿ. ಸಿನಿಮಾದಲ್ಲಿ ತುಂಬ ನಮ್ಮ ವಾಸನೆ ಹೇಳ್ದಂಗೆ ವೈಲೆನ್ಸ್ ಇದೆ, ಬಟ್ ಆ ವೈಲೆನ್ಸ್ ಅದೇ ಥರ ಮಾಡ್ತೀವಿ, ಯಾಕಂದರೆ ನ್ಯಾಚುರಲ್ ಕಾನ್ಸೆಪ್ಟು, ನ್ಯಾಚುರಲ್ ಕಥೆ ಆದೋದ್ರಿಂದ. ಸೊ ಅದಕ್ಕೆ ಅದೇ ಮಾಡಬೇಕು. ಅದು ಬಿಟ್ಟು ನಾನು ಸಿನಿಮ್ಯಾಟಿಕಲ್ ಮಾಡಿದೆ, ಅದು ಚೆನ್ನಾಗಿ ಕಾಣಲ್ಲ. ಬಟ್ ಅದನ್ನ ನಾನು ಮಾಡಿ ತೋರಿಸ್ತೀನಿ. ಬಟ್ ನಾನು ಯಾವತ್ತೂ ಅವ್ರಿಗೆ ಬೆನ್ನೆಲುಬಾಗಿರ್ತೀನಿ. ಸೊ ನನ್ನ ಮಾತಿಗೆ ಎಲ್ಲರೂ ನನ್ನ ಸ್ನೇಹಿತರು, ನನ್ನ ಅಣ್ಣ ತಮ್ಮ ಬಂದಿರೋದಕ್ಕೆ ನಾನು 2 ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಡೈರೆಕ್ಟರ್ ಸರ್ ಆಗಲೇ ಸಾಂಗ್ಸ್ ಯಾವ್ಯಾವ ಥರ ಅಂತ ಹೇಳಿಬಿಟ್ಟಿದ್ದಾರೆ. ಬಟ್ ನಾನೇನು ಹೇಳ್ತೀನಿ ಅಂದರೆ ಡಿಫ್ರೆಂಟ್ ಜಾನರ್ ಏನೂ ಇಲ್ಲ, ಡಿಫ್ರೆಂಟ್ ಸೌಂಡ್ಸ್ ಯೂಸ್ ಮಾಡ್ತಿದ್ದೀವಿ, ಅದನ್ನು ಹೇಳ್ತೀನಿ. ಸಾಂಗ್ಸ್ ಆದಮೇಲೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಅಭಿಷೇಕ್, ಒಳ್ಳೆಯದಾಗಲಿ. ಚಿತ್ರಣ ಇದು ನಿಮ್ಮ ಎಲ್ಲರಿಗೂ ನಮಸ್ಕಾರ. ನಂದು ಇದೇ 2ನೇ ಚಿತ್ರ. ಮೊದಲನೇ ಚಿತ್ರ ನೋ ಪಾರ್ಕಿಂಗ್ ಅಂತ. ನಮ್ಮ ಡೈರೆಕ್ಟರ್ ಸರ್ ನಾಗೇಂದ್ರ ಪ್ರಸಾದ್ ಅವರು, ಪ್ರೊಡ್ಯೂಸರ್ ಅಂತ ಕುಮಾರಣ್ಣ. ಇದು ನಮ್ಮ 2ನೇ ಸಿನಿಮಾ. ಓಕೆ, ಚಾಕ್ನ ಬಗ್ಗೆ ಹೇಳಿ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ಹೇಗೆ ಸೆಲೆಕ್ಟ್ ಆದ್ರಿ, ನಿರ್ದೇಶಕರ ಬಗ್ಗೆ. ಕ್ಯಾಮ್ರಾ ನೋಡ್ಕೊಂಡು ಆ ಕಡೆ ಮಾತಾಡಿ. ನನಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಸರ್. ಅಲ್ಲಿ ನಾವು ಜೀವನದಲ್ಲಿ ಇಂಪ್ರೂವ್ ಆಗೋಕ್ಕೆ ಸರಿ, ನಿಮ್ದೇನು ಪಾತ್ರ ಹೇಳಿ ಸಿನಿಮಾದಲ್ಲಿ? ಒಬ್ಬ ಪೆಡ್ಲರ್ ಹೆಂಗಿರ್ತಾನೆ. ಪೆಡ್ಲರ್ ನೋಡಿ, ಪೆಡ್ಲರ್ಸ್ ಮಾತಾಡ್ಬೇಕಲ್ವಾ, ನೀವು ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಗಿರಿ, ಥ್ಯಾಂಕ್ ಯು ಸರ್ ಬಗ್ಗೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲವ್ರು ಇರೋರಿಗೆ ಎಲ್ರಿಗೂ ನಮಸ್ಕಾರ, ಮೀಡಿಯಾದವ್ರಿಗೆ ನಮಸ್ಕಾರ. ನಂದು ಇದು ಹೀರೋಯಿನ್ ಆಗಿ ಮೊದಲನೇ ಮೂವಿ ಮಾಡ್ತಾ ಇರೋದು. ನನಗೆ ಅವಕಾಶ ಕೊಟ್ಟಂಥ ಮಾಸ್ಟರ್ಗೆ ನಾನು ಧನ್ಯವಾದ ಹೇಳ್ತೀನಿ. ಮತ್ತು ಪಳನಿ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ಸಿನಿಮಾ ಮಾಡಿದ್ದೀನಿ, 4-5 ಸಿನಿಮಾ ಮಾಡಿದ್ದೀನಿ. ಇದರಲ್ಲಿ ಏನೋ ಡಿಫ್ರೆಂಟ್ ಆಗಿದೆ ಅಂತ ನಾನು ಆಯ್ಕೆ ಮಾಡಿರೋದ್ರಿಂದ ಎಲ್ಲರೂ ಸಪೋರ್ಟ್ ಮಾಡಬೇಕು. ಹೊಸಬರಿಗೆ ನೀವು ಅವಕಾಶ ಕೊಡಬೇಕು. ಮತ್ತು ನಮ್ಮ
ಡೈರೆಕ್ಟರು ಓಕೆ ಎಲ್ಲ ಕತೆ ಹೇಳಿದ್ದಾರೆ, ಏನೋ ಒಂದು ಡಿಫ್ರೆಂಟ್ ಆಗಿದೆ, ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಕನ್ನಡ ಸಿನಿಮಾನ ಥಿಯೇಟರಲ್ಲೇ ನೋಡಿ, ಪ್ಲೀಸ್ ಎಲ್ರಿಗೂ ಸಪೋರ್ಟ್ ಮಾಡಿ. ಮೀಡಿಯಾದವ್ರಿಗೆ ಥ್ಯಾಂಕ್ ಯು, ವೇದಿಕೆ ಮೇಲೆ ಇರೋರಿಗೆಲ್ರಿಗೂ ಥ್ಯಾಂಕ್ ಯು. ಆ್ಯಕ್ಚುಲಿ ನಾವು ಬಿಟ್ಟರು ನಮ್ಮನ್ನು ಬಿಡಲ್ಲ ಅನ್ಸುತ್ತೆ ಈ ಚಾಕ್ನ. ಮತ್ತು ಒಳ್ಳೆ ಸಂದೇಶನ ಭೀಮಾ ಮೂವಿಯಿಂದ ಕೊಟ್ಟಿದ್ದೀವಿ. ಮತ್ತು ಪಳ್ಳಿ ಸರ್ನು ಇವಾಗ ದೇಶಕ್ಕೆ ಒಂದು ಒಳ್ಳೆ ಸಂದೇಶ ಕೊಡೋಕ್ಕೆ ಹೊಟ್ಟಿದ್ದಾರೆ. ಸೊ ನಮ್ಮ ಭೀಮಾ ಸಿನಿಮಾ ಎಷ್ಟು ಸಕ್ಸಸ್ ಆಯಿತು, ಸೊ ಅದೇ ಥರ ಈ ಚಾಕ್ನ ಮೂವಿನೂ ಸಕ್ಸಸ್ ಆಗಬೇಕು ಅಂತ ಹೇಳ್ಬಿಟ್ಟು ದೇವರಲ್ಲಿ ಬೇಡ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ, ಮೀಡಿಯಾದವರಿಗೂ ನಮಸ್ಕಾರ. ಈ ಸಿನಿಮಾ ಮಾಡೋಕ್ಕೆ ಕೌರವ್ ವೆಂಕಟೇಶ್ ಸರ್ ಅವರೇ ಕಾರಣ. ನಾನು ಮುಂಚೆ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ದೇನೆ, ಪ್ರೊಡ್ಯೂಸ್ ಮಾಡಿದ್ದೇನೆ, ಮಜ್ನು ಅಂತ. ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾಯಿದೆ ಚಿತ್ರ. ಕತೆ ಕೇಳಿದೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾನು ಹಾಗೆ ಸರ್ ಈ ಥರ ಪ್ಯಾಟರ್ನ್ ಶೂಟ್ ಮಾಡಬೇಕಂದ್ರೆ ಕೆಲವರು ನನಗೆ ಈ ಥರ ಕ್ಯಾಮ್ರಾಗಳು ಬೇಕು, ಈ ಥರ ಲೈಟ್ಸ್ಗಳೆಲ್ಲ ಬೇಕು ಅಂದಾಗ ಮಾಡಿಕೊಡ್ತೀವಿ ಬನ್ನಿ ಅಂತಂದರು. ಮಾಡ್ತಾಯಿದ್ದೀನಿ ಸರ್, ಎಲ್ಲರ ಆಶೀರ್ವಾದ ನಮ್ಮಲ್ಲಿ ಇರಲಿ. ಚಾಕ್ನ ಸಿನಿಮಾ ಚೆನ್ನಾಗಾಗಲಿ ಸರ್. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಮೊದಲೇದಾಗಿ ಪ್ರೆಸ್ ಮೀಟ್ ಅಂದರೆ ಮೇಲ್ ಬರಬೇಕಂದ್ರೆ ಈ ವಧು ಪರೀಕ್ಷೆ ನೆನಪಾಗುತ್ತೆ. ಯಾಕಂದರೆ ಹುಡುಗಿ ಹೊರಗಡೆ ಎಷ್ಟೇ ಸ್ಟ್ರಾಂಗ್ ಇದ್ರು ವಧು ಪರೀಕ್ಷೆ ಅಂದಾಗ ಒಂಚೂರು ತಗ್ಗಿ ಬಗ್ಗೆ ನಡೀತಾಳೆ. ನಾವು ಸೆಟ್ಟಲ್ಲಿ ಕೂಗ್ತಾ ಇದ್ವಿ ತಾಮಾರ ಅಂತ. ಸೊ ಇಲ್ಲಿ ಸೈಲೆಂಟಾಗಿ ಮಾತಾಡಬೇಕಾಗತ್ತೆ. ಫಸ್ಟು ಈ ಸಿನಿಮಾ ಒಪ್ಕೋಬೇಕಂದ್ರೆ ಪಳನಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಸಿನಿಮಾದಲ್ಲಿ ಪಳನಿ ಸರ್ ಮೀಟ್ ಆದರು, ಅದರಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಆಮೇಲೆ ಕಾಲ್ ಮಾಡಿದರು, ಸರ್ ನಿಮ್ಮ ಜೊತೆ ಮಾತಾಡಬೇಕು, ಬರ್ತೀರಾ ಅಂತ. ನಾನು ಅಂದ್ಕೊಂಡೆ ಅಲ್ಲಿ ವರ್ಕ್ ಇಷ್ಟ ಆಗಿ ಕರೆದಿದ್ದಾರೆ ಅಂತ. ಹೋಗಿ ಶಾಂತಿನಗರದಲ್ಲಿ ಮೀಟ್ ಆದರೆ ಸ್ಮಶಾನಕ್ಕೆ ಕರ್ಕೊಂಡು ಹೋದ್ರು. ಡೈರೆಕ್ಟಾಗಿ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತವ್ರೆ, ಸುತ್ತ ಸ್ಮಶಾನ ತೋರಿಸ್ತವ್ರೆ. ಇಲ್ಲಿ ಹಂಗಾಗುತ್ತೆ, ಹಿಂಗಾಗುತ್ತೆ, ಈ ಥರ ಇರುತ್ತೆ ಸಿಸ್ಟಮ್ ಅಂತ. ಏನೋ ಫಸ್ಟ್ ಬಂದಿದ್ದೀನಲ್ಲ, ಅವ್ರಿಗೆ ಗೊತ್ತಿರೋದು ಹೇಳ್ತಾರೆ ಅಂದ್ಕೊಂಡೆ. ಆಮೇಲೆ ಮತ್ತೆ ಕಾಫಿ ಡೇ ಕರ್ಕೊಂಡು ಹೋದ್ರು. ಅಲ್ಲಿ ಪೊಲಿಟಿಕ್ಸ್ ಬಗ್ಗೆ ಹೇಳಿದರು, ಸ್ಲಮ್ ಕರ್ಕೊಂಡು ಹೋದ್ರು. ಅಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತವ್ರೆ, ಯಾಕೆ ಹೇಳ್ತವ್ರೆ ಅಂತಲೇ ಗೊತ್ತಾಗ್ತಿಲ್ಲ. ಲಾಸ್ಟಲ್ಲಿ ಕೇಳಿದೆ, ಸರ್ ಇದನ್ನೆಲ್ಲ ನನಗೆ ಯಾಕೆ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್ ಅಂತ. ಸರ್ ಸಿನಿಮಾ ಮಾಡೋಣ ಸರ್ ಇದನ್ನು ಅಂತ. ಸರ್ ಇದನ್ನು ಫಸ್ಟ್ ಹೇಳ್ಬೇಕು ಸರ್, ನೀವು ಇಲ್ಲೆಲ್ಲ ಸುತ್ತಿಸ್ಬಿಟ್ಟು ಲಾಸ್ಟ್ ಹೇಳ್ತಿರಲ್ಲ, ನೀವು ಟೈಟಲ್ ಕಾರ್ಡಲ್ಲಿ ಹೇಳೋದನ್ನು ಕ್ಲೈಮ್ಯಾಕ್ಸಲ್ಲಿ ಹೇಳ್ತಾ ಇದ್ದೀರಲ್ಲ ಅಂತ. ಸೊ ಅದಾದಮೇಲೆ ಬಂದಿದ್ದಕ್ಕೆ ಮತ್ತೆ ಕಾಸು ಬೇರೆ ಕೊಟ್ಟರು. ಇದ್ಯಾಕೆ ಸರ್ ಅಂತಂದೆ. ಬಂದಿದ್ರಲ್ಲ ಸರ್ ಅಂದೆ. ಕಾಸು ನೋಡಿ ಒಂಚೂರು ಖುಷಿ ಆಯಿತು ಅವಾಗ. ಸರಿ ಸರ್ ಮಾಡೋಣ ಅಂತ. ಆಮೇಲೆ ಕಾಲ್ ಇರಲಿಲ್ಲ. ಅದಾದಮೇಲೆ 3-4 ತಿಂಗಳಾದ್ಮೇಲೆ ಮತ್ತೆ ಕಾಲ್ ಮಾಡಿದರು. ಸೊ ಅದಾದಮೇಲೆ ಕಮಿಟ್ ಆಗಿದ್ದು ಫುಲ್ ಸಬ್ಜೆಕ್ಟು. ಆಮೇಲೆ ಇನ್ನೊಂದು ಚೂರು ಚೇಂಜಸ್ ಮಾಡ್ಕೊಂಡು ಆಮೇಲೆ ಒಪ್ಕೊಂಡ್ವಿ. ಇನ್ನು ಸಬ್ಜೆಕ್ಟ್ ವಿಷಯಕ್ಕೆ ಬಂದರೆ ಚಾಕ್ನ ಅಂತಂದರು. ಚಾಕ್ನದ ಬಗ್ಗೆ ನನಗೆ ಗೊತ್ತಿರಲಿಲ್ಲ, ಯಾಕಂದರೆ ನಂದು ಹುಬ್ಳಿ, ನಮ್ಮ ಕಡೆ ಇದೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಚಾಕ್ನ ಅಂದರೆ ಏನು ಸರ್ ಅಂತ ಕೇಳಿದೆ, ಎಕ್ಸ್ಪ್ಲೇನ್ ಮಾಡಿದರು. ಅದಾದಮೇಲೆ ಸಬ್ಜೆಕ್ಟ್ ಎಲ್ಲ ಆದಮೇಲೆ ನಾನು ಹೇಳಿದೆ ಇದಕ್ಕೆ ಸಬ್ ಟೈಟಲ್ಲು ಬೂದಿ ಒಳಗಿನ ಕೆಂಡಗಳ ಕತೆ ಅಂದರೆ ಚೆನ್ನಾಗಿರುತ್ತೆ ಸರ್ ಅಂತ. ಅವರು ನನ್ಗೆ ಕೇಳಿದ್ರು, ಬೂದಿ ಒಳಗಿನ ಕೆಂಡಗಳ ಕತೆ ಅಂದರೆ ಏನು ಸರ್ ಮೀನಿಂಗ್ ಅಂತ. ನಾನು ಹೇಳಿದೆ, ಕೆಂಡವಾಗೇ ಇರುತ್ತೆ. ಮನುಷ್ಯನೊಳಗಡೆ ಅರಿಷಡ್ ಒಳಗಗಳಿರ್ತವೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಮೃಗ ಇರ್ತಾನೆ. ಬಟ್ ಏನಂತಂದರೆ, ಈಗ ನಾವು ಕೇಳಿರ್ತೀವಿ ಸ್ಕೂಲಲ್ಲೆಲ್ಲ ಕಟಕನ ಗಿಳಿ ಮತ್ತು ಋಷಿ ಗಿಳಿ ಅಂತ. ಎಲ್ಲರ ಮನಸ್ಥಿತಿನೂ ಒಂದೇ ಆದರೆ ನಾವು ಎಂಥ ಪರಿಸರದಲ್ಲಿ ಬೆಳಿತೀವಿ ಅನ್ನೋದ್ರ ಮೇಲೆ ಅದು ಪ್ರಭಾವ ಬೀರುತ್ತೆ. ಸೊ ಈ ಕೆಂಡಗಳ ಮೇಲೆ ಬೂದಿ ಮುಚ್ಕೊಂಡಿರುತ್ತೆ. ಅದು ಬೀಸೋ ಗಾಳಿ ಮೇಲೆ ನಿರ್ಧಾರ ಆಗುತ್ತೆ ಆ ಕೆಂಡ ಸುಡುತ್ತೋ ಅಥವಾ ಬೆಳಕು ಕೊಡುತ್ತೋ ಅಂತ. ಏಕೆಂದರೆ ಕೆಂಡ ಅಂತಂದರೆ ದೇಹನೂ ಸುಡುತ್ತೆ, ಗೋವಿನ ಜೋಳನ ಆಹಾರವಾಗಿನೂ ಕೊಡುತ್ತೆ. ಸೊ ಹಿಂಗಿರುತ್ತೆ ಸರ್ ಪರಿಸ್ಥಿತಿಗಳ ಮೇಲೆ, ಆಮೇಲೆ ಸಂದರ್ಭಗಳ ಮೇಲೆ ಮನುಷ್ಯ ಹೆಂಗೆ ಚೇಂಜ್ ಆಗ್ತಾನೆ. ಚೇಂಜ್ ಆದರೂ ಸಹಿತ ಕೆಲವೊಂದು ಅವನು ಬದಲಾಗದೇ ಇರೋ ಅಷ್ಟು ಪ್ರಭಾವ ಬೀರಿದಾಗ ಅವನು ಸಮಾಜಕ್ಕೆ ಹೆಂಗೆ ಮಾರಕ ಆಗ್ತಾನೆ. ಸೊ ಅದಕ್ಕೇನು ಶಿಕ್ಷೆ, ಇದ್ರ ಮೇಲೆ ಈ ಕತೆ ಹೋಗುತ್ತೆ ಚಾಕ್ನ ಅಂತ. ಸೊ ಫೈನಲ್ ಆಗಿ ಹೆಂಗೆ ಸರ್ ಇದನ್ನ ಎಂಡ್ ಕೊಡೋಣ, ಯಾಕಂತಂದ್ರೆ ಇನ್ನೂ ಸಮಾಜದಲ್ಲಿ ಪರಿಹಾರ ಕೊಡಕ್ಕಾಗದೇ ಇರುವಂಥ ಎಷ್ಟೋ ಸಮಸ್ಯೆಗಳಿದಾವೆ. ಈಗ ಹೆಂಗಂತಂದ್ರೆ ಈ ಕ್ರೈಮ್ ಅಂತ ಅನ್ನೋದು ಹೆಂಗಂತಂದ್ರೆ ಈ ರಕ್ತ ಬೀಜಾಕ್ಷರ ಇದ್ದಂಗೆ. ಒಂದು ಹನಿ ಬಿದ್ದರೆ 100 ರಾಕ್ಷಸರು ಹುಟ್ಕೋತಾರೆ. ನಾವು ಅನ್ಕೋತೀವಿ ಯಾರೋ ಒಬ್ಬರನ್ನ ಎನ್ಕೌಂಟರ್ ಮಾಡಿದ ತಕ್ಷಣ ಕ್ರೈಮೇ ನಿಂತೋಯ್ತು ಅಂತ, ಅಥವಾ ಯಾರಿಗೋ ಒಬ್ಬ ಶಿಕ್ಷೆ ಕೊಟ್ಟ ತಕ್ಷಣ ಕ್ರೈಮೇ ಮುಗ್ದೋಯ್ತು ಅಂತ. ಸೊ ಆ ಥರ ನಿಲ್ಲಲ್ಲ. ಬಟ್ ಒಂದು ಪಾಠ ಆಗಿ ತೋರಿಸ್ಬೇಕು ಈ ಸಿನಿಮಾದಲ್ಲಿ. ಕ್ರೈಮ್ ಮಾಡಿದ್ರೆ ಹಿಂಗೆ ಶಿಕ್ಷೆ ಕೊಟ್ಟ ತಕ್ಷಣ ಇನ್ನೊಬ್ಬನು ಮಾಡಕ್ ಭಯ ಪಡಬೇಕು.
ಪಾಯಿಂಟ್ ಇರೋದಲ್ಲಿ ಈಗ ಅರಬ್ ರಾಷ್ಟ್ರದಲ್ಲಿ ಏನಕ್ಕೆ ಕಳ್ತನ ಮಾಡಕ್ಕೆ ಹೆದರ್ತಾರೆ ಅಂದ್ರೆ ಕೈಯೇ ಕಟ್ ಮಾಡ್ಬಿಡ್ತಾರೆ ಅಲ್ಲಿ. ಸೊ ಆಮೇಲೆ ಇನ್ನೊಂದು ಅಪರಾಧಿ ಭಾವನೆಗಳನ್ನ ಇಲ್ಲಿ ಈಗ ನಾವು ಸಿನಿಮಾ ಮೂಲಕ ತೋರಿಸ್ತೀವಿ ಅಂದ್ರೂ ಕೆಲವೊಂದು ಪೇರೆಂಟ್ಸ್ದಾಗ್ಲಿ ಸಮಾಜದಾಗ್ಲಿ ಏನು ಜವಾಬ್ದಾರಿ ಇರುತ್ತೆ ಅಂತಂದ್ರೆ ಈ ಚಿಕ್ಕ ವಯಸ್ಸಿಂದನೇ ಅಪರಾಧಿ ಭಾವನೆಗಳನ್ನು ಬೆಳೆಸ್ಬೇಕು ಮಕ್ಕಳಲ್ಲಿ. ನಾವು ಸ್ಕೂಲಲ್ಲಿ ಅವ್ರೇನೋ ಪೆನ್ಸಿಲ್ ತಂದ ತಕ್ಷಣ ಗುಡ್ ಅಂತ ಹೇಳೋದು ಅಥವಾ ಈ ಥರ ಎಲ್ಲ ನಾವು ಸಪೋರ್ಟ್ ಮಾಡಿದಾಗ ಅದು ಅದೇ ಬೆಳೀತಿರುತ್ತೆ. ಅಲ್ಲಿಂದ ಅಪರಾಧಿ ಭಾವನೆ ಬೆಳೆಸಿದಾಗ ಅವ್ರು ತಪ್ಪು ಮಾಡೋದು ಕಡಿಮೆ ಆಗುತ್ತೆ ಅಂತ ನಮ್ಮ ಭಾವನೆ. ಈ ಚಿತ್ರದಲ್ಲಿ ಖಂಡಿತವಾಗಿಯೂ ಒಂದು ಶಿಕ್ಷೆ ಮೂಲಕ ಒಂದು ಪರಿಹಾರನ ಕೊಟ್ಟಿದ್ದೀವಿ ಅಂತ ಅನ್ಕೊಂಡಿದ್ದೀನಿ. ಅದಾದ ಆಮೇಲೆ ಇನ್ನೊಂದು ನಮ್ಮ ನಿರ್ದೇಶಕರು ಮತ್ತು ನಮ್ಮ ಪಳನಿ ಸರ್ಗೆ ನಾನು ಇಷ್ಟ ಆಗೋ ಥರ ನಾನು ಬರೆದಿದ್ದೀನಿ, ಇಷ್ಟ ಆಗೋ ಥರ ಅವ್ರಿಗೆ ಸಬ್ಜೆಕ್ಟ್ ಮಾಡಿಕೊಟ್ಟಿದ್ದೀನಿ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅದು ಓಕೆ ಅನ್ಸುತ್ತಲ್ವಾ? ನನಗೆ ಪಳನಿ ಯಾರೋ ನಾನು ಯಾರೋ ಗೊತ್ತಿಲ್ಲ, ಆದರೆ ರಂಗಭೂಮಿ ನಮ್ಮನ್ನು ಸೇರಿಸಿದೆ. ಅವರು ಈ ಕಥೆನ ಅವಲೇ ಹೇಳಿದ್ರು ಸ್ಫುಟವಾಗಿ, ತುಂಬ ಚೆನ್ನಾಗಿದೆ. ತಾವೆಲ್ಲ ಸಹಕಾರ ಕೊಡಿ. ಇನ್ನೊಂದು ಬೇಸರದ ಸಂಗತಿ ಇವತ್ತು ಸಂತೋಷದ ಜೊತೆಗೆ ಅವರ ಶ್ರೀಮತಿಯವರು ಹೇಳಿದ್ರು, ಒಡವೆ ಮತ್ತೆ ಎಲ್ಲಾನು ನಾನು ಇಟ್ಟು ಕೂಡ ಮಾರಿ ಕೂಡ ಮಾಡ್ತಾ ಇದ್ದೀನಿ ಅಂತ. ಕನ್ನಡ ಚಿತ್ರರಂಗ ಯಾವ ಸ್ಥಿತಿಗೆ ಬಂದಿದೆ ಅಂತ ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಅದು ಭಾಳ ಬೇಸರ ಆಯಿತು. ಎಲ್ಲರೂ ದಯವಿಟ್ಟು ಪ್ರೋತ್ಸಾಹಿಸಿ, ಜೊತೆಗೆ ಸಹಕಾರ ಕೊಡಿ. ಇದು ಕನ್ನಡ ಚಿತ್ರ, ಕನ್ನಡತನವನ್ನು ಬೆಳೆಸಿ ಉಳಿಸಿ. ನನ್ನ ರಂಗಭೂಮಿ ಕಲಾವಿದರು ಎಲ್ಲರೂ ಹಾಕ್ಕೊಂಡಿರೋದು ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದಗಳು.